ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದೇ ಆಗಿದ್ದು ಅವರ ಆಪ್ತರು, ಸ್ನೇಹಿತರು, ಅವರನ್ನ ಹತ್ತಿರದಿಂದ ಬಲ್ಲವರು ಅವರ ಜೊತೆಗಿನ ಒಡನಾಟವನ್ನು ಹೇಳ್ತಾ ಇದ್ದಾರೆ. ದರ್ಶನ್ ಹಂಗೆ ಮಾಡೋರಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಅವರ ಈ ಸದ್ಯದ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದೀಗ ಕನ್ನಡದ ಚಲನಚಿತ್ರಗಳ ಡೈಲಾಗ್ ರೈಟರ್ ಮಾಸ್ತಿ ಕೂಡ ಮಾತನಾಡಿದ್ದಾರೆ ದರ್ಶನ್ ವಿಚಾರಕ್ಕೆ. ದರ್ಶನ್ ಅವರ ಪರಿಸ್ಥಿತಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಂತಹ ಮಾಸ್ತಿ ಅವರು ದರ್ಶನ್ ಬಗ್ಗೆ ಏನು ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಡೈಲಾಗ್ ರೈಟರ್ ಮಾಸ್ತಿ ಅವರಿದ್ದಾರೆ. ಮೊದಲನೇದಾಗಿ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಪ್ರಕರಣದ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಸರ್, ನಾನು ದರ್ಶನ್ ಸಾರ್ ಬಗ್ಗೆ ಮಾತಾಡೋದಕ್ಕೆ ಸಣ್ಣವನಾಗ್ತೀನಿ. ನಾನು ಅವರು ಮಾಡಿರೋ ಒಂದು ಸಹಾಯ ಬರೀ ದರ್ಶನ್ ಸಾರ್ ಅಂತಲ್ಲ, ಅದು ನೀವು ಒಬ್ಬ ನಾಯಕ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗನ ಕಟ್ಟಿರೋರು ಬಂದು ದೊಡ್ಡ ದೊಡ್ಡ ನಾಯಕ ನಟರು ಅಂದರೆ ಅಣ್ಣ ಅವರು, ಶಂಕರ್ನಾಗ್ ಸಾರು, ವಿಷ್ಣು ಸಾರು, ಪ್ರಭಾಕರ್ ಅವರು, ಅನಂತ್ನಾಗು, ಶಂಕರ್ನಾಗು ಹೇಳ್ತಾ ಹೋದರೆ ತುಂಬ ಜನ ಇದೆ. ಆ ನಿಟ್ಟಿನಲ್ಲಿ ಇವ್ರುಗಳೆಲ್ಲ ನಾಯಕರಾಗಿರೋದು. ನಮಗೆ ದರ್ಶನ್ ಸಾರು ಕಾಟೇರ್ನಾಗೋ ದಾಸ್ನಾಗೋ ಪಾತ್ರವಾಗಿ ನಮಗೆ ಹತ್ತಿರ. ಇನ್ನು ಅದಕ್ಕೆ ಮೀರಿ ಒಂದು ಅವರು ಮನೆ ಮುಂದೆ ಸೇರ್ತಾ ಇದ್ದಂಥ ಜನ, ಅವ್ರು ಎಲ್ಲೇ ಹೋಗಲಿ ಅವ್ರನ್ನ ಮುತ್ತುತ್ತಾ ಇದ್ದಂತಹ ಜನ, ಮತ್ತು ಇವರು ಮಾಡ್ತಾ ಇದ್ದ ಸಹಾಯಗಳು, ಇದನ್ನೆಲ್ಲನೂ ಗಣನೆಗೆ ತಗೊಂಡಾಗ ಒಂದು ವಿಶೇಷ ಅನ್ನಿಸ್ತಾರೆ. ಮತ್ತು ಈ ಯಾವಾಗಲೂ ಮನುಷ್ಯನಿಗೆ ಕೋಪ ಬಂದಾಗ ಆಲೋಚನೆನೇ ಆಯುಧ ಆಗಿಬಿಡುತ್ತೆ. ನಾನು ಈ ಪರಿಸ್ಥಿತಿಯಲ್ಲಿ ಅವ್ರ ಮೇಲೆ ಬಂದಿರೋ ಆರೋಪ, ನಮ್ಮ ತರುಣ್ ಸರ್ ಮನೆ ಚೆನ್ನಾಗಿ ಹೇಳಿದ್ರು, ಎಲ್ಲರ ನಂಬಿಕೆ ಅವ್ರು ಮಾಡಿಲ್ಲ, ಅವ್ರು ಬರ್ತಾರೆ ಅನ್ನೋದೇ ಆಗಿದೆ. ನಾವು ಆ ಭರವಸೆ ಮೇಲೆ ಇದ್ದೀವಿ. ಬಟ್ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು ಅಂದರೆ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದೊಂದು ಮಾತಿದೆ, ಈ ಸಮಯ ಕಳೆದು ಹೋಗಲಿದೆ ಅಂತ. ಅದು ಸಂತೋಷದ ಪ್ರಸಂಗ ಆಗಿರಲಿ, ಕಷ್ಟದ ಈ ಸನ್ನಿವೇಶ ಉಳಿಯಲ್ಲ ಅಂತ ಆ ಮಾತನ್ನ ಹೇಳ್ಬೋದು ಅಷ್ಟೇ. ಏಕೆಂದರೆ ನೀವು, ನಾನು, ಮತ್ತೊಬ್ಬರು ಕಾನೂನನ್ನ ಪ್ರಶ್ನೆ ಮಾಡುವಂತಹ ಸ್ಥಾನದಲ್ಲಿಲ್ಲ, ಮತ್ತು ಅದು ಅಪರಾಧ. ನಾವು ಯಾರೂ ಅಲ್ಲ, ನೀವು ಪ್ರಶ್ನೆ ಕೇಳೋದು ಅದು ನಿಮ್ಮ ಧರ್ಮ. ನಾನು ಹಂಗಂತ ಉತ್ತರಿಸ್ತೀನಿ ಅನ್ನೋದು ಅದು ಮೂರ್ಖತ್ವ ಆಗುತ್ತೆ. ಯಾಕೆಂದರೆ ಅದಕ್ಕೆ ತನಿಖಾಧಿಕಾರಿಗಳ ತಂಡ ಇದೆ. ಏನು ಆರೋಪ ಈಗ ನಿಮಗೆ ಕಿವಿಗೆ ಬಂದಿರೋದು ನಿಮ್ಮ ನಾಲ್ಗೆಗೆ ಬರುತ್ತೆ, ನನ್ನ ಕಿವಿಗೆ ಬಿದ್ದಿರೋದು ನನ್ನ ನಾಲ್ಗೆಗೆ ಬರುತ್ತೆ. ಇಲ್ಲಿ ಕಣ್ಣೆದುರುಗಡೆ ಏನಾಗಿದೆ ಅದಕ್ಕೋಸ್ಕರ ಒಂದು ತಂಡ ಹಗಲಿರುಳು ಶ್ರಮಿಸ್ತಾ ಇದೆ. ಮತ್ತು ನಾವು ಮಾಡಿದರೆ ನಾವು ತಲೆ ಬಗ್ಗಿಸ್ತೀವಿ ಅನ್ನೋ ಜಾಯಮಾನದವ್ರೆ ಎಲ್ಲರೂ. ನಾವು ಮಾಡಿದರೆ ಆಗಲಿ ಬಿಡುಗರು ಅನ್ನೋ ಥರದವ್ರೆ. ಸೊ ಈಗ ಈ ನಿಟ್ಟಿನಲ್ಲಿದ್ದಾಗ ನಾವುಗಳು ಈಗ ಒಂದು ಸಮಾಜಮುಖಿಯಾಗಿ ಮಾತಾಡ್ತಾ ಇರೋ ಒಂದು ಸಣ್ಣ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಹಂಗೆ ಬಿಟ್ಟು ಈ ಕಡೆ ಬಂದಾಗ ಅವರು ನಮ್ಮ ನಾಯಕ, ಒಂದು ಚಿತ್ರರಂಗದ ಒಂದು ಸ್ಟ್ರೆಂತು. ಈ ಚಿತ್ರರಂಗನ ಕಟ್ಟಿದವರೆಲ್ಲರೂ ತುಂಬ ಒಳ್ಳೆ ಮನಸ್ಸುಗಳು, ಎಲ್ರಿಗೂ ನೋವಾಗಿದೆ. ಒಂದು ಒಳ್ಳೆಯದಕ್ಕೆ ನಿರೀಕ್ಷೆಯಲ್ಲಂತೂ ಇದೆ. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡು ಥ್ಯಾಂಕ್ ಯು. ಇದಿಷ್ಟು ಡೈಲಾಗ್ ರೈಟರ್ ಮಾಸ್ತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.